ಇಲ್ಲಿಯವರೆಗೆ. ರೋಹಿತ್ ಮುಗುಳ್ನಗುತ್ತಾ ಅಜ್ಜಿಯ ಕಣ್ಣೀರು ಒರೆಸುತ್ತಾ ಹೇಳಿದನು, ಈಗ ನಾನು ಬಂದಿದ್ದೇನಲ್ಲ ಅಜ್ಜಿ, ಅಳುವುದನ್ನು ನಿಲ್ಲಿಸಿ. ನನ್ನ ಅಜ್ಜಿ ಅಳುವುದು ನನಗೆ ಚೆನ್ನಾಗಿ ಕಾಣುವುದಿಲ್ಲ ಎಂದನು. ಮುಂದುವರೆದ ಭಾಗ. ನಾನು ಅಳುವುದು ನಿನಗೆ ಇಷ್ಟವಿಲ್ಲದಿದ್ದರೆ ನೀವು ದಿಲ್ಲಿಗೆ ಬಂದಿದ್ದೀರಿ ಎಂದು ನನಗೆ ಏಕೆ ಹೇಳಲಿಲ್ಲ ಎಂದು ಗಾಯತ್ರಿಯವರು ಹೇಳಿದರು. ರೋಹಿತ್ ಮುಗುಳ್ನಗುತ್ತಾ ಅಜ್ಜಿಯ ಕೈಯನ್ನು ಹಿಡಿದು ಲಿವಿಂಗ್ ರೂಮ್ಗೆ ಕರೆತಂದು ಹೇಳಿದನು, ನಾವು ನಿಮಗೆ ಸರ್ಪ್ರೈಸ್ ಕೊಡಬೇಕೆಂದು ನಿಮಗೆ ಏನನ್ನೂ ಹೇಳಲಿಲ್ಲ. ಅಲ್ಲಿ ನೋಡಿ ಅಜ್ಜಿ ಎಂದು ರೋಹಿತ್ ತನ್ನ ಬೆರಳಿನಿಂದ ತೋರಿಸಿದನು. ಗಾಯತ್ರಿಯವರು ತನ್ನ ಮಗ ಮತ್ತು ಸೊಸೆಯನ್ನು ನೋಡಿದರು. ಅವರನ್ನು ನೋಡಿದ ಕೂಡಲೇ ಅವರ ಮುಖದಲ್ಲಿ ಸಂತಸ ಮತ್ತಷ್ಟು ಹೆಚ್ಚಾಯಿತು. ಅವರ ಸೊಸೆ ಮಮತಾರವರು ತನ್ನ ಭುಜದಿಂದ ಬ್ಯಾಗನ್ನು ತೆಗೆದು ಮುಂದೆ ಬಂದು ಗಾಯತ್ರಿಯವರ ಪಾದಗಳನ್ನು ಮುಟ್ಟಿ, ಅಮ್ಮ ಹೇಗಿದ್ದೀರಾ ಎಂದು ಕೇಳಿದರು. ಗಾಯತ್ರಿಯವರು ಮಮತಾರವರ ತಲೆಯನ್ನು ನೇವರಿಸುತ್ತಾ, ನಾನು ಚೆನ್ನಾಗಿದ್ದೇನೆ ಮಗಳೇ, ನೀವೆಲ್ಲ ಹೇಗಿದ್ದೀರಿ ಎಂದು ಕೇಳಿದರು. ಮಮತಾರವರು ಏನನ್ನೋ ಹೇಳುವ ಮುನ್ನವೇ ಗಾಯತ್ರಿಯವರ ಮಗ ಚೇತನ್ ಮುಂದೆ ಬಂದು ಗಾಯತ್ರಿಯವರನ್ನು ತಬ್ಬಿಕೊಂಡು, ಅಮ್ಮ ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡಿದ್ದೇನೆ ಎಂದರು. ಗಾಯತ್ರಿಯವರು ಮುಗುಳ್ನಗುತ್ತಾ ಹೇಳಿದರು, ನಾನು ಕೂಡ ನಿಮ್ಮನ್ನೆಲ್ಲ ಬಹಳ ನೆನಪಿಸಿಕೊಳ್ಳುತ್ತಿದ್ದೆ. 8 ತಿಂಗಳಿನಿಂದ ನಿಮ್ಮನ್ನೆಲ್ಲ ಕಾಣದೇ ಇದ್ದೇನೆ. ನೀವೆಲ್ಲರೂ ಇಲ್ಲದೆ ನಾನು ಈ ದಿನಗಳನ್ನು ಹೇಗೆ ಕಳೆದಿದ್ದೇನೆ ಎಂಬುದು ನನಗೆ ಮಾತ್ರ ಗೊತ್ತು ಎಂದರು. ಮಮತಾರವರು ಗಾಯತ್ರಿಯವರ ಬಳಿಗೆ ಬಂದು ಹೇಳಿದರು, ಅದಕ್ಕಾಗಿಯೇ ನೀವು ನಮ್ಮೊಂದಿಗೆ ಬರಬೇಕೆಂದು ನಾವು ಬಯಸಿದ್ದೆವು. ಆದರೆ ನೀವು ಈ ಮನೆಯನ್ನು ಬಿಟ್ಟು ಎಲ್ಲಿಗೂ ಹೋಗಲು ಬಯಸುವುದಿಲ್ಲ. ಚೇತನ್ ರವರು ಗಾಯತ್ರಿಯವರನ್ನು ಸೋಫಾದಲ್ಲಿ ಕೂರಿಸಿಕೊಂಡು, ಅಮ್ಮ ನನ್ನ ಇಡೀ ವ್ಯವಹಾರ ಲಂಡನ್ನಲ್ಲಿಯೇ ಇರುವುದು ಎಂದು ನಿಮಗೆ ತಿಳಿದಿದೆ. ಹಾಗಾಗಿ ನಾನು ಅಲ್ಲಿಯೇ ಇರಬೇಕಾಗುತ್ತದೆ. ನಾನು ಪ್ರತಿ ಸಲ ಇಲ್ಲಿಗೆ ಬಂದಾಗಲೆಲ್ಲ ನಾನು ನಿಮಗೆ ಒಂದೇ ಒಂದು ವಿನಂತಿಯನ್ನು ಮಾಡುತ್ತೇನೆ, ದಯವಿಟ್ಟು ನಮ್ಮೊಂದಿಗೆ ಲಂಡನ್ಗೆ ಬಂದು ಬಿಡಿ ಎಂದು. ಆದರೆ ನೀವು ಈ ಮನೆಯನ್ನು ಬಿಟ್ಟು ಬರಲು ಬಯಸುವುದಿಲ್ಲ. ಪ್ಲೀಸ್ ಅಮ್ಮ, ನಮ್ಮೊಂದಿಗೆ ಲಂಡನ್ಗೆ ಬಂದು ಬಿಡಿ. ನೀವು ಇಲ್ಲಿಯೇ ಇದ್ದರೆ ಯಾವಾಗಲೂ ನಮಗೆ ನಿಮ್ಮದೇ ಚಿಂತೆ ಕಾಡುತ್ತಿರುತ್ತದೆ ಎಂದು ಹೇಳಿದರು. ಮಮತಾರವರು ಕೂಡ ಗಾಯತ್ರಿಯವರ ಮುಂದೆ ಸೋಫಾದಲ್ಲಿ ಕುಳಿತು ಹೇಳಿದರು, ಅಮ್ಮ ನಾವು ರಿದ್ದಿಮಾ ಮತ್ತು ಕಿರಣ್ ಅವರ ಮದುವೆಗೆ ಇಲ್ಲಿಗೆ ಬಂದಿದ್ದೇವೆ ಎಂದು ನಿಮಗೆ ತಿಳಿದಿದೆ. ಮದುವೆಯಾದ ತಕ್ಷಣ ಮತ್ತೆ ಲಂಡನ್ಗೆ ವಾಪಸ್ ಹೋಗಬೇಕು. ಆದರೆ ಈ ಬಾರಿ ಒಬ್ಬರೇ ಹೋಗುವುದಿಲ್ಲ, ನೀವು ನಮ್ಮೊಂದಿಗೆ ಬರುತ್ತೀರಿ ಎಂದರು. ಗಾಯತ್ರಿಯವರು ನಸುನಗುತ್ತಾ ಹೇಳಿದರು, ಇದರ ಬಗ್ಗೆ ಆಮೇಲೆ ಯೋಚಿಸೋಣ. ನೀವೆಲ್ಲರೂ ದೀರ್ಘವಾದ ಪ್ರಯಾಣವನ್ನು ಮಾಡಿಕೊಂಡು ಬಂದಿದ್ದೀರಿ, ಹಾಗಾಗಿ ನೀವೆಲ್ಲ ಸುಸ್ತಾಗಿರಬೇಕು ಎಂದು ಹೇಳುತ್ತಾ ಹತ್ತಿರದಲ್ಲಿಯೇ ನಿಂತಿದ್ದ ಸೀಮಾಗೆ ಗಾಯತ್ರಿಯವರು ಹೇಳಿದರು, ಸೀಮಾ ಎಲ್ಲರಿಗೂ ಟೀ ತಂದುಕೊಡು, ಆಮೇಲೆ ಊಟಕ್ಕೆ ರೆಡಿ ಮಾಡು ಎಂದರು. ಆಯ್ತು ಅಜ್ಜಿ ಎಂದು ಹೇಳುತ್ತಾ ಸೀಮಾ ಅಡುಗೆ ಮನೆಗೆ ಹೋದಳು. ರೋಹಿತ್ ಮನೆಯ ಎಲ್ಲ ಕಡೆ ಸುತ್ತಾಡಿಕೊಂಡು ಬಂದು ಮಂಚದ ಮೇಲೆ ಕುಳಿತು ಹೇಳಿದನು, ಅಜ್ಜಿ ನಾನು ಕಳೆದ 6 ತಿಂಗಳಿನಿಂದ ಪ್ರತಿ ಬಾರಿ ನಿಮಗೆ ಕರೆ ಮಾಡುತ್ತಿದ್ದಾಗಲೆಲ್ಲ ನಾನು ಒಂದೇ ಒಂದು ಹೆಸರನ್ನು ಕೇಳುತ್ತಿದ್ದೇನೆ, ಅದುವೇ ಮಧು ಎಂದು. ಬೆಳಿಗ್ಗೆ 7ರಿಂದ ರಾತ್ರಿ 10ರವರೆಗೆ ನಿಮ್ಮ ಜೊತೆ ಇರುತ್ತಾಳೆ ಅಂತ ಹೇಳುತ್ತಿದ್ದೀರಿ, ಆದರೆ ಅವಳು ಎಲ್ಲಿಯೂ ಕಾಣುತ್ತಿಲ್ಲವಲ್ಲ ಎಂದನು. ಗಾಯತ್ರಿಯವರು ಮುಗುಳ್ನಗುತ್ತಾ ಹೇಳಿದರು, ಮಗನೇ ಇವತ್ತು ಅವಳ ಹುಟ್ಟುಹಬ್ಬ, ಹಾಗಾಗಿ ಇವತ್ತು ಅವಳಿಗೆ ರಜೆ ಕೊಟ್ಟಿದ್ದೇನೆ ಎಂದರು. ಓ, ಅಂದರೆ ನನ್ನ ಅಜ್ಜಿ ಯಾವಾಗಲೂ ಅವಳ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡಿರುತ್ತಾರೆ. ಹಾಗಾದರೆ ಅವಳನ್ನು ಭೇಟಿಯಾಗಲು ನಾನು ಇನ್ನೂ 1 ದಿನ ಕಾಯಬೇಕು ಎಂದು ರೋಹಿತ್ ನಿರಾಶೆಯಿಂದ ಹೇಳಿದನು. ಗಾಯತ್ರಿಯವರು ಅವನ ಮಾತಿಗೆ ನಗತೊಡಗಿದರು. ರೋಹಿತ್ ಮಂಚದಿಂದ ಎದ್ದು ತನ್ನ ರೂಮಿನ ಕಡೆ ಹೋಗುತ್ತಾ, ಸೀಮಾ ದಯವಿಟ್ಟು ನನ್ನ ಚಹಾವನ್ನು ನನ್ನ ರೂಮಿಗೆ ತಗೊಂಡು ಬನ್ನಿ ಎಂದು ಹೇಳಿದನು. ರಿದ್ದಿಮಾ ಬಂದಿಲ್ಲವೇ ಎಂದು ಗಾಯತ್ರಿಯವರು ಚೇತನ್ ರವರಿಗೆ ಕೇಳಿದರು. ಮಮತಾರವರು ನಸುನಗುತ್ತಾ, ಅಮ್ಮ ಅವಳು ತನ್ನ ಮದುವೆಯ ಶಾಪಿಂಗ್ ಆಗಿ ದೆಹಲಿಯಲ್ಲಿ ಉಳಿದುಕೊಂಡಿದ್ದಾಳೆ, ಆದಷ್ಟು ಬೇಗ ಬರುತ್ತಾಳೆ ಎಂದು ಉತ್ತರಿಸಿದರು. ಅದೇನೇ ಇರಲಿ, ಮದುವೆಗೆ ಇನ್ನು ಬಹಳ ಕಡಿಮೆ ಸಮಯವಿದ್ದು 1 ವಾರದ ನಂತರವೇ ನಿಶ್ಚಿತಾರ್ಥ ಎಂದು ಹೇಳುತ್ತಾ ಮಮತಾರವರು ಚೇತನ್ ರವರತ್ತ ನೋಡಿ ಹೇಳಿದರು, ರೀ ಸ್ವಲ್ಪ ಬಲರಾಮ್ ರವರಿಗೆ ಫೋನ್ ಮಾಡಿ ನಾವು ಬೆಂಗಳೂರಿಗೆ ಬಂದಿದ್ದೇವೆ ಎಂದು ಹೇಳಿ. ಕಿರಣ್ ಬೆಂಗಳೂರಿನಲ್ಲಿಯೇ ಇದ್ದಾರಾ ಅಥವಾ ಅವರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹೊರಗೆ ಎಲ್ಲ ಹೋಗಿದ್ದಾರೆ ಎಂದು ಅವರನ್ನು ಕೇಳಿಕೊಳ್ಳಿ. ಏಕೆಂದರೆ ನಿಮ್ಮ ಬಾವಿ ಅಳಿಯನಿಗೆ ವ್ಯವಹಾರವನ್ನು ಹೊರತುಪಡಿಸಿ ಬೇರೆ ಯಾವುದರ ಬಗ್ಗೆಯೂ ಕಾಳಜಿ ಇಲ್ಲ. ನಿಶ್ಚಿತಾರ್ಥದ ದಿನವೂ ಅವರು ನಾಪತ್ತೆಯಾಗಿ ಬಿಟ್ಟರೆ ಏನ್ ಗತಿ ಎಂದು ಹೇಳಿದರು. ಅವರ ಮಾತನ್ನು ಕೇಳಿದ ಚೇತನ್ ರವರು ಮತ್ತು ಗಾಯತ್ರಿಯವರು ನಗಲು ಪ್ರಾರಂಭಿಸಿದರು. ಚೇತನ್ ನಗುತ್ತಾ ಹೇಳಿದರು, ನನ್ನ ಬಾವಿ ಅಳಿಯ ಬಲರಾಮ್ ಕನ್ಸ್ಟ್ರಕ್ಷನ್ನ ಎಂಡಿ. ಅವನ ವ್ಯವಹಾರವು ಬೆಂಗಳೂರಿನಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲೂ ಹರಡಿದೆ ಎಂದು ನಿನಗೆ ಚೆನ್ನಾಗಿ ತಿಳಿದಿದೆ. ಆದ್ದರಿಂದ ಅವನಿಗೆ ಸಮಯ ಬಹಳ ಕಡಿಮೆ. ಅಷ್ಟರಲ್ಲೇ ಸೀಮಾ ಟೀ ಟ್ರೇ ತಂದು ಟೇಬಲ್ ಮೇಲೆ ಇಟ್ಟು ಎಲ್ಲರಿಗೂ ಟೀ ಕೊಡಲು ಶುರು ಮಾಡಿದಳು. ಚಹಾವನ್ನು ತೆಗೆದುಕೊಳ್ಳುತ್ತಾ ಮಮತಾರವರು ಹೇಳಿದರು, ನೀವು ಹೇಳಿದ್ದು ಸರಿ, ಕಿರಣ್ ತುಂಬಾ ಬ್ಯುಸಿಯಾಗಿರುತ್ತಾರೆ. ಆದರೆ ಅವರು ಭಾರತದಲ್ಲಿದ್ದರೆ ಅವರು ಖಂಡಿತವಾಗಿಯೂ ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಖಂಡಿತ ಹೋಗುತ್ತಾರೆ. ನಿಮ್ಮ ಮಗಳು ಇದ್ದಾಳೆ,
ಅವಳಿಗೆ ಆರತಿ ತಟ್ಟೆಯನ್ನು ಯಾವ ದಿಕ್ಕಿಗೆ ತಿರುಗಿಸಬೇಕೆನ್ನುವುದು ಗೊತ್ತಿಲ್ಲ. ಇದನ್ನು ಕೇಳಿದ ಗಾಯತ್ರಿಯವರು ಅಸಮಾಧಾನಗೊಂಡರು. ಆದರೆ ಚೇತನ್ ನಗಲು ಪ್ರಾರಂಭಿಸಿದರು. ಅವರು ಚಹಾ ಕುಡಿಯುತ್ತಾ ಮದುವೆಯ ನಂತರ ತನ್ನಷ್ಟಕ್ಕೆ ಎಲ್ಲವನ್ನೂ ಕಳೆದುಕೊಳ್ಳುತ್ತಾರೆ ಎಂದರು. ಗಾಯತ್ರಿಯವರು ಯೋಚನೆಯಲ್ಲಿಯೇ ಮುಳುಗಿ ಹೋದರು. ಮಮತಾರವರು ಕೂಡ ಟೀ ಕುಡಿಯತೊಡಗಿದರು. ಇತ್ತ ಕಡೆ ಮೀರಾ ಕಾರು ಓಡಿಸುತ್ತಿದ್ದಳು. ಮಧುಮಿತಾ ಕಸಿವಿಸಿಕೊಂಡು ಯೋಚಿಸುತ್ತಾ, ಇಂದು ರಜೆ ಹಾಕಿ ಮೀರಾಳೊಂದಿಗೆ ದೇವಸ್ಥಾನಕ್ಕೆ ಹೋಗಿದ್ದೇನೆ. ಆದರೆ ಸಂಬಳದೊಂದಿಗೆ ಮನೆಗೆ ಹೋಗದಿದ್ದರೆ ಅವಳ ತಾಯಿ ತುಂಬಾ ಕೋಪಗೊಳ್ಳುತ್ತಾರೆ. ಅವಳು ತನ್ನ ತಂದೆಯ ಬಗ್ಗೆ ಚಿಂತೆ ಮಾಡುತ್ತಿದ್ದಳು. ಹಾಗೆ ತನ್ನ ತಮ್ಮನ ಕಾಲೇಜು ಶುಲ್ಕದ ಬಗ್ಗೆಯೂ ಚಿಂತಿಸುತ್ತಿದ್ದಳು. ಅವಳು ಮನಸ್ಸಿನಲ್ಲಿಯೇ ಹೇಳಿಕೊಂಡಳು, ಮಧು, ನಿನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವ ಸಲುವಾಗಿ ಅಜ್ಜಿಯಿಂದ ಸಂಬಳ ತೆಗೆದುಕೊಳ್ಳುವುದನ್ನು ಮರೆತುಬಿಟ್ಟೆ. ಇನ್ನೊಮ್ಮೆ ವಾಪಸ್ ಹೋದರೆ ಅಜ್ಜಿಗೆ ಏನನ್ನಿಸುತ್ತದೆಯೋ ಗೊತ್ತಿಲ್ಲ ಅಂದುಕೊಂಡಳು. ಮಧು, ಏನು ಯೋಚಿಸುತ್ತಿದ್ದೀಯಾ ಎಂದು ಕಾರನ್ನು ಎಡಕ್ಕೆ ತಿರುಗಿಸುತ್ತಾ ಕೇಳಿದಳು ಮೀರಾ. ಮಧುಮಿತಾ ಮೀರಾಳನ್ನು ನೋಡುತ್ತಾ ಹೇಳಿದಳು, ಇಂದು ಅಜ್ಜಿ ತನ್ನ ಕುಟುಂಬದವರು ಬೇಗನೆ ಹಿಂತಿರುಗುತ್ತಿದ್ದಾರೆ ಎಂದು ಹೇಳಿದರು. ಅವರ ಕುಟುಂಬ ಬಂದ ನಂತರ ಅವರು ನನ್ನನ್ನು ಕೆಲಸಕ್ಕೆ ಬರುವುದು ಬೇಡ ಎಂದು ಹೇಳಿದರೆ ಏನು ಮಾಡುವುದು ಎಂದು ನಾನು ಯೋಚಿಸುತ್ತಿದ್ದೆ. ಅವಳ ಮಾತನ್ನು ಕೇಳಿದ ಮೀರಾ ಕೂಡ ಚಿಂತಾಕ್ರಾಂತಳಾಗಿ ಹೇಳಿದಳು, ಮಧು, ಅಜ್ಜಿಯು ನಿನ್ನನ್ನು ಎಂದಿಗೂ ಕೆಲಸದಿಂದ ವಜಾ ಮಾಡುತ್ತಾರೆ ಎಂದು ನಾನು ಭಾವಿಸುವುದಿಲ್ಲ. ಏಕೆಂದರೆ ಅವರು ನಿನ್ನನ್ನು ತುಂಬಾ ಅವಲಂಬಿಸಿಕೊಂಡಿದ್ದಾರೆ. ಅವರು ನಿನ್ನನ್ನು ತನ್ನ ಕುಟುಂಬದವರಂತೆ ಪರಿಗಣಿಸಲು ಪ್ರಾರಂಭಿಸಿದ್ದಾರೆ. ಆದ್ದರಿಂದ ನೀನು ಟೆನ್ಷನ್ ತೆಗೆದುಕೊಳ್ಳುವುದನ್ನು ನಿಲ್ಲಿಸು. ಒಂದು ವೇಳೆ ಅವರು ನಿನ್ನನ್ನು ಕೆಲಸದಿಂದ ತೆಗೆದು ಹಾಕಿದರೂ ನಾನು ನಿನಗೆ ಬೇರೆ ಕೆಲಸ ಹುಡುಕುತ್ತೇನೆ ಎಂದಳು ಮೀರಾ. ಇದನ್ನು ಕೇಳಿದ ಮಧುಮಿತಾ ಮುಗುಳ್ನಗುತ್ತಾ ಮುಂದೆ ನೋಡಿದಳು. ಎದುರಿಗೆ ನೋಡಿದ ಕೂಡಲೇ ಬೆಚ್ಚಿ ಬಿದ್ದಳು. ಅವಳು ಕೋಪದಿಂದ ಮೀರಾಗೆ ಹೇಳಿದಳು, ಮೀರಾ, ಸುಮ್ಮನೆ ಗಾಡಿಯನ್ನು ನನ್ನ ಮನೆಯ ಕಡೆಗೆ ಓಡಿಸು. ನಾವು ರಾಜಾಜಿನಗರಕ್ಕೆ ಹೋಗುವುದಿಲ್ಲ ಎಂದಳು. ಅವಳ ಮಾತನ್ನು ಕೇಳುತ್ತಿದ್ದಂತೆ, ಸೆಟಪ್ ಮಧು, ನಾನು ನಿನಗಾಗಿ ಹುಟ್ಟುಹಬ್ಬದ ಉಡುಗೊರೆಗಳನ್ನು ಖರೀದಿಸಬೇಕು. ಅವುಗಳು ಇಲ್ಲದೆ ಹೊರತು ನಿನ್ನನ್ನು ಮನೆಗೆ ಬಿಡುವುದಿಲ್ಲ. ನಿನಗೆ ಅರ್ಥವಾಯ್ತಾ ಎಂದು ಕಾರನ್ನು ಬಲಕ್ಕೆ ತಿರುಗಿಸುತ್ತಾ ಹೇಳಿದಳು ಮೀರಾ. ಮಧುಮಿತಾಗೆ ಮೀರಾಳ ಮೇಲೆ ವಿಪರೀತ ಕೋಪ ಬಂದಿತ್ತು. ಆದರೆ ಅವಳಿಗೆ ಇಷ್ಟವಿಲ್ಲದಿದ್ದರೂ ಮೀರಾಗೆ ಏನು ಹೇಳಲಾಗದೆ ಸುಮ್ಮನೆ ಕುಳಿತಳು. ಸ್ವಲ್ಪ ಸಮಯದ ನಂತರ ಇಬ್ಬರು ರಾಜಾಜಿನಗರ ತಲುಪಿದರು. ಮೀರಾ ಅಲ್ಲಿದ್ದ ಸರ್ಕಲ್ನಲ್ಲಿ ತನ್ನ ಕಾರನ್ನು ನಿಲ್ಲಿಸಿ ಮಧುಮಿತಾಗೆ ಹೇಳಿದಳು, ನೀನು ಇಲ್ಲಿಯೇ ಇರು, ಕಾರ್ ಪಾರ್ಕ್ ಮಾಡಿ ಬರುತ್ತೇನೆ ಎಂದು ಹೇಳಿದಳು. ಅವಳ ಮಾತಿಗೆ ಮಧುಮಿತಾ ತಲೆ ಅಡಿಸಿದಾಗ ಮೀರಾ ಮುಗುಳ್ನಗುತ್ತಾ ಕಾರಿನೊಂದಿಗೆ ಹೊರಟಳು. ಮಧುಮಿತಾ ಕೂಡ ರಾಜಾಜಿನಗರಕ್ಕೆ ಬರಲು ಇಷ್ಟಪಡುತ್ತಿದ್ದಳು. ಆದ್ದರಿಂದ ಅವಳು ಸುತ್ತಲಿನ ಚಟುವಟಿಕೆಯನ್ನು ನೋಡಿ ಅವಳ ಮುಖದಲ್ಲಿ ದೊಡ್ಡ ನಗು ಮೂಡಿತ್ತು. ಅವಳು ತಿರುಗಿ ಅಲ್ಲಿ ದೊಡ್ಡದಾಗಿ ನಿರ್ಮಿಸಿದ ಅರಮನೆಯಂತ ಕಟ್ಟಡದ ಕಡೆಗೆ ನೋಡಿದಳು. ಆದುದರಿಂದ ಈ ಸ್ಥಳಕ್ಕೆ ರಾಜಾಜಿನಗರ ಎಂದು ಹೆಸರಿಡಲಾಗಿತ್ತು. ಆ ಕಟ್ಟಡದಲ್ಲಿ ನವೀಕರಣದ ಕೆಲಸ ನಡೆಯುತ್ತಿದ್ದರಿಂದ ಸಾರ್ವಜನಿಕರಿಗೆ ಪ್ರವೇಶಿಸುವುದನ್ನು ನಿಲ್ಲಿಸಲಾಗಿತ್ತು. ಮಧು ಹಾಗೆಯೇ ರಸ್ತೆಯ ಕಡೆ ನೋಡುತ್ತಾ ನಿಂತಿದ್ದಳು. ಅವಳ ಮುಂದೆ ಅನೇಕ ವಾಹನಗಳು ಹಾದು ಹೋಗುತ್ತಿದ್ದವು. ಅಷ್ಟರಲ್ಲಿ ಅವಳ ಮುಂದೆ ಒಬ್ಬ ಹುಡುಗ ಕನ್ನಡಕ ಮತ್ತು ಗಡಿಯಾರಗಳನ್ನು ಮಾರುತ್ತಿದ್ದನು. ಹತ್ತಿರದಲ್ಲಿ ಒಬ್ಬ ಮಹಿಳೆ ತನ್ನ 5 ವರ್ಷದ ಮಗುವಿನೊಂದಿಗೆ ಅವನಿಗೆ ಕನ್ನಡಕವನ್ನು ಹಾಕಿ ನೋಡುತ್ತಿದ್ದಳು. ಮಧುಮಿತಾ ಕೂಡ ಆ ಹುಡುಗನ ಹತ್ತಿರ ಹೋಗಿ ತನಗಾಗಿ ವಾಚ್ ಅನ್ನು ನೋಡತೊಡಗಿದಳು. ಅವಳು ವಾಚನ್ನು ಇಷ್ಟಪಟ್ಟಳು ಮತ್ತು ಹುಡುಗನನ್ನು, ಪುಟ್ಟ, ಇದಕ್ಕೆ ಎಷ್ಟು ಎಂದು ಕೇಳಿದಳು. 700 ರೂಪಾಯಿ ಎಂದು ಆ ಹುಡುಗ ಉತ್ತರಿಸಿದನು. ವಾಚನ್ನು ಹಿಂದಕ್ಕೆ ಕೊಡುತ್ತಾ ಮಧುಮಿತಾ ಹೇಳಿದಳು, ನನಗೆ ಬೇಡ ಪುಟ್ಟ ಎಂದು ಹೇಳುತ್ತಾ ಮಧು ಮತ್ತೆ ತನ್ನ ಜಾಗಕ್ಕೆ ಬಂದು ನಿಂತು ವಾಚ್ ಮತ್ತು ಕನ್ನಡಕವನ್ನು ಮಾರುವ ಹುಡುಗನ ಬಳಿ ನಿಂತಿದ್ದ ಮಗುವನ್ನು ನೋಡಿ ನಗತೊಡಗಿದಳು. ಮಗುವಿನ ಕಣ್ಣುಗಳು ಬಲೂನ್ ಮಾರಾಟಗಾರನ ಮೇಲೆ ಬಿದ್ದವು. ಮಗು ಹಿಡಿದುಕೊಂಡಿದ್ದ ತನ್ನ ತಾಯಿಯ ಸೀರೆಯನ್ನು ಬಿಟ್ಟು ರಸ್ತೆಯಲ್ಲಿ ನಿಂತಿದ್ದ ಬಲೂನ್ ಮಾರಾಟಗಾರನ ಕಡೆಗೆ ಚಲಿಸಲು ಪ್ರಾರಂಭಿಸಿತು. ಆದರೆ ಮಧುಮಿತಾ ಓಡಿ ಹೋಗಿ ಮಗುವನ್ನು ಹಿಡಿದುಕೊಂಡು ಹೇಳಿದಳು, ನೀನು ಎಲ್ಲಿಗೆ ಹೋಗುತ್ತಿದ್ದಿ? ನಿನ್ನ ತಾಯಿಯ ಬಳಿಗೆ ಹೋಗು ಎಂದು ಹೇಳಿದಾಗ ಮಗು ತನ್ನ ತಾಯಿಯ ಬಳಿಗೆ ಓಡಿ ಹೋಯಿತು. ಮಧುಮಿತಾ ಅಲ್ಲೇ ನಿಂತು ಅವನನ್ನೇ ನೋಡಿ ನಗತೊಡಗಿದಳು. ಅಷ್ಟರಲ್ಲಾಗಲೇ ವೇಗವಾಗಿ ಬಂದ ವ್ಯಾನ್ ಮಧುಮಿತಾಗೆ ಡಿಕ್ಕಿ ಹೊಡೆಯುವಷ್ಟರಲ್ಲಿ ಒಬ್ಬ ಹುಡುಗ ಬಂದು ಮಧುಮಿತಾಳನ್ನು ಅವಳ 2 ತೋಳುಗಳಲ್ಲಿ ಹಿಡಿದುಕೊಂಡು ಹೋಗುತ್ತಿದ್ದ ವ್ಯಾನ್ಗೆ ಡಿಕ್ಕಿಯಾಗದಂತೆ ರಕ್ಷಿಸಿದನು. ಮಧುಮಿತಾ ತನ್ನ 2 ಕೈಗಳಿಂದ ಹುಡುಗನ ಅಂಗಿಯನ್ನು ಬಿಗಿಯಾಗಿ ಹಿಡಿದಿದ್ದಳು. ಅವಳ ತಲೆ ಕೂಡ ಹುಡುಗನ ಎದೆಯ ಮೇಲೆ ಹೊರಗಿತ್ತು. ಆದರೆ ಹುಡುಗ ಕೋಪದಿಂದ ಅವಳನ್ನೇ ನೋಡುತ್ತಿದ್ದನು. ಅವನು ಕೋಪದಿಂದ ಹಿಡಿದುಕೊಂಡಿದ್ದ ಮಧುಮಿತಾಳ 2 ಕೈಗಳನ್ನು ಹಿಡಿದು ಅವನ ಶರ್ಟ್ನಿಂದ ಬಿಡಿಸಿದನು. ಮಧುಮಿತಾ ಭಯದಿಂದ ಕಣ್ಣು ಮುಚ್ಚಿದಳು ಮತ್ತು ಹುಡುಗ ಅವಳ 2 ಅಂಗೈಗಳನ್ನು ಹಿಡಿದುಕೊಂಡು ಅವಳನ್ನೇ ನೋಡುತ್ತಿದ್ದನು. ಹುಡುಗ ಕೋಪದಿಂದ ಮಧುಮಿತಾಳನ್ನು ತನ್ನಿಂದ ದೂರ ತಳ್ಳಿದನು. ಮಧುಮಿತಾ ಗಾಬರಿಯಿಂದ ಕಣ್ಣು ತೆರೆದಳು. ದೇವಸ್ಥಾನದಲ್ಲಿ ಕಾಪಾಡಿದ ಅದೇ ಹುಡುಗ ಎದುರಿಗೆ ನಿಂತಿದ್ದನು. ಅವನನ್ನು ನೋಡಿ ಮಧುಮಿತಾಳ ಕಣ್ಣುಗಳು ಅರಳಿಕೊಂಡವು. ಅವಳನ್ನೇ ದಿಟ್ಟಿಸುತ್ತಲೇ
ಆ ಹುಡುಗ ಮಧುಮಿತಾಳತ್ತ ಬರುತ್ತಿದ್ದನು. ಭಯದಿಂದ ಮಧುಮಿತಾಳ ಹೃದಯ ಜೋರಾಗಿ ಬಡಿಯತೊಡಗಿತು. ಅವನು ಮಧುಮಿತಾಳ ಬಳಿಗೆ ಬಂದು ಹೇಳಿದನು, ಇವಾಗ ನೀವು ನಿಮ್ಮ ಮನೆಗೆ ಹೋಗಿ. ಮುಂದಿನ ಬಾರಿ ನಿಮ್ಮ ತಂದೆ ತಾಯಿಯಿಂದ ಹೇಗೆ ನಡೆಯಬೇಕೆಂದು ತಿಳಿದುಕೊಂಡ ನಂತರವೇ ರಸ್ತೆಗೆ ಬನ್ನಿ. ಯಾಕೆಂದರೆ ನನಗೆ ನಿಮ್ಮನ್ನು ಬಚಾವು ಮಾಡುವುದು ತಪ್ಪಬಹುದು ಎಂದು ಹೇಳುತ್ತಾ ಹುಡುಗ ಅಲ್ಲಿಂದ ಹೊರಡತೊಡಗಿದ. ಮಧುಮಿತಾ ಅವನು ಹೋಗುವುದನ್ನು ನೋಡಿ ಆಶ್ಚರ್ಯದಿಂದ ಹೇಳಿದಳು, ಎಕ್ಸ್ಕ್ಯೂಸ್ ಮೀ ಎಂದು. ಹುಡುಗ ಕೋಪದಿಂದ ತಿರುಗಿ ಮಧುಮಿತಾಳನ್ನು ನೋಡಿ ಮತ್ತೆ ಅವಳ ಹತ್ತಿರ ಬಂದು ಹೇಳಿದನು, ನಾನು ದೇವಸ್ಥಾನದಲ್ಲಿ ಬೀಳದಂತೆ ಉಳಿಸಿದ ಅದೇ ಹುಡುಗಿ ಎಂದು ನನಗೆ ತಿಳಿದಿದೆ ಎಂದನು. ಅವನ ಮಾತನ್ನು ಕೇಳಿದ ಮಧುಮಿತಾ ಕಣ್ಣು ಅಗಲಿಸಿ ಆ ಹುಡುಗನನ್ನೇ ದಿಟ್ಟಿಸತೊಡಗಿದಳು. ಹುಡುಗ ಮಧುಮಿತಾಳಿಗೆ ಹೇಳಿದನು, ಅಲ್ಲಿ ನಿನ್ನ ಮುಖಕ್ಕೆ ದುಪ್ಪಟ್ಟದಿಂದ ಮುಚ್ಚಿದ್ದರಿಂದ ನಾನು ನಿನ್ನ ಮುಖವನ್ನು ಸರಿಯಾಗಿ ನೋಡಲಿಲ್ಲ ಎಂದು ನೀನು ಅಂದುಕೊಂಡಿದ್ದೀಯ ಎಂದನು. ಅವನ ಮಾತನ್ನು ಕೇಳಿದ ಮಧುಮಿತಾ ಕಣ್ಣನ್ನು ತಗ್ಗಿಸಿದಳು. ಮುಂದುವರಿಯುವುದು.